BJPಲಿ ನಿಮ್ಮ ಫೇವ್ರೆಟ್ ಲೀಡ್ರು? ಅಟಲ್ ಬಿಹಾರಿ ವಾಜಪೇಯಿ. ಅಷ್ಟೇ ಅಷ್ಟೇನಾ ಸರ್? ಅಷ್ಟು ನಮ್ಮ ರಾಜ್ಯ BJPಲಿ ಯಾರೂ ಇಲ್ಲ? ಯಡಿಯೂರಪ್ಪ ಸಾಹೇಬರು ಗೌರವ ಇದೆ, ದೊಡ್ಡವರು. BJPಲಿ ಯಾರು ರಾಜ್ಯಾಧ್ಯಕ್ಷರಾದರೆ ಕಾಂಗ್ರೆಸ್ಗೆ ಲಾಭ ಜಾಸ್ತಿ? ಯಾರಾದರೂ ನಮಗೆ ಲಾಭನೇ, ಯಾಕೆಂದರೆ ಕೆಪಾಸಿಟಿ ಇರೋರೊಬ್ಬರು ಅಲ್ಲಿಲ್ಲ. ಯಾರೂ ಇಲ್ಲ ಅಂತೀರಾ? ಯಾರೂ ಇಲ್ಲ ಅಂತ. ಈಗಿರೋರು ಮುಂದೆ ಆಗೋರು ತಕ್ಕ ಮಟ್ಟಿಗೆ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ನಾನು ತಕ್ಕ ಮಟ್ಟಿಗೆ ಈಗ ವಿಜಯೇಂದ್ರ ಅವರು ಸ್ಯೂಟಬಲ್ ಆಗಿ ನಿರ್ವಹಿಸ್ತಾರೆ. ಅವ್ರು ಬಿಟ್ಟರೆ ಇನ್ಯಾರಿಗೂ ಆ ಪಾರ್ಟಿನ ಲೀಡ್ ಮಾಡೋ ಶಕ್ತಿ ಇಲ್ಲ. ವಿಜಯೇಂದ್ರ ಅವ್ರಿಗೆ ಆ ಕೇಪಬಿಲಿಟಿ ಇದೆ ಅಷ್ಟೇ, ಇನ್ಯಾರಿಗೂ ಅಲ್ಲಿ ಲೀಡ್ ಮಾಡೋ ಶಕ್ತಿ ಇಲ್ಲ. ಯತ್ನಾಳ್ ಅವ್ರು ಯಾವುದೋ ಗಣೇಶನ ಹಬ್ಬದಲ್ಲಿ ಹೋಗಿ ಭಾಷಣ ಬಿಗಿದ ತಕ್ಷಣ ಈಸಿ ಪಾರ್ಟಿಲೇ ಇಲ್ಲ ಬಿಡಿ. ಈಗ ಅವ್ರ ಬಗ್ಗೆ ನಾವು BJP ಅವರೇನೋ ವಾಪಸ್ ಬರ್ತಾರಂತೆ. ಮತ್ತೆ ಅದು ಅವರ ಹೇಳಿಕೆ. ಅವ್ರು ವಾಪಸ್ ಬರ್ತಾರೆ, BJPಯಲ್ಲೇ ಕಂಟೆಸ್ಟ್ ಮಾಡ್ತಾರೆ. ನಿಮಗೂ ಕಾನ್ಫಿಡೆನ್ಸ್ ಇದೆಯಾ? ಅವ್ರು BJPಯಲ್ಲೇ ಕಂಟೆಸ್ಟ್ ಮಾಡೋದು ನೋಡ್ತಾ ಇರಿ. ನನ್ನ ಪಾರ್ಟಿನ ನಾನು ಟ್ರಯಲ್ ಮಾಡ್ಬೇಕು ಬಿಜಾಪುರದಲ್ಲಿ, ಹೋಗಿ ಹೊಡಿತೀನಿ ನೋಡಿ, ಇತಿಹಾಸ ಕ್ರಿಯೇಟ್ ಮಾಡ್ತೀನಿ. ನನಗೆ ಬಿಜಾಪುರಲ್ಲಿ ಒಂದು ದೊಡ್ಡ ಫಾಲೋಯಿಂಗ್ ಇದೆ ಸರ್. ನನಗೆ ಕನಿಷ್ಠ ಒಂದು 1500 ಜನ ಸ್ಟೂಡೆಂಟ್ಸ್ ಇದ್ದಾರೆ ನನಗೆ ಆ ಡಿಸ್ಟಿಕ್ಕಲ್ಲಿ. ಸರ್, ಚಿಕ್ಕಬಳ್ಳಾಪುರದ ವಿಚಾರಕ್ಕೆ ಬಂದರೆ ಈ ಯಳವಳ್ಳಿ ರಮೇಶ್ ಅವ್ರದ್ದು ನಿಮ್ಮದು ಏನಾದರೂ ಕಾನ್ಫ್ಲಿಕ್ಟ್ ಇದೆಯಾ ಸರ್? ಏನಿಲ್ಲ, ಅಂಥದ್ದೇನಿಲ್ಲ. ನಮ್ಮ ಈಸ್ ಆಲ್ಸೋ MLA ಕ್ಯಾಂಡಿಡೇಟ್. ಇಲ್ಲ, MLA ಕ್ಯಾಂಡಿಡೇಟ್ ಆಗಿದ್ರು. ಅವತ್ತು ಪಾಪ ಅವರು ನೀನಾಗು ಪ್ರದೀಪ್ ಅಂತ ನನಗೂ ಆಶೀರ್ವಾದ ಮಾಡಿದ್ರು. ಅದರಲ್ಲಿ ಎರಡನೇ ಮಾತು. ಈಗ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ. ಅವರು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಬಟ್ ಮನೆಯಲ್ಲಿದ್ದಾರೆ. ನಾನೇನಂದರೆ ನಾನು ಬೇರೆ ರಾಜಕಾರಣಿಗಳ ಥರ ಹೋಗೋ ಪ್ರತಿ ಹಳ್ಳಿಗೂ ನೀವು ಬನ್ನಿ ಅಂದರೆ ನಾನು ನೀವೇಜ್ ಪೊಲಿಟಿಷಿಯನ್ ಸರ್. ಈಗ ಹಳಬ್ರ ಥರ ರಿಸರ್ಚ್ ಮಾಡ್ತಾ ಇದ್ದೆ. ನಿಮ್ಮ ಅಕ್ಕಪಕ್ಕ ಲೀಡ್ರೇ ಇರಲ್ವಂತೆ, ನೀವು ಮಾತ್ರ ಹೋಗ್ತೀರಾ ನಿಮ್ಮ PA? ಅಲ್ಲ ಸರ್, ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಅದಕ್ಕೆ ಅವ್ರು 4 ಕಾರ್ ವೇಸ್ಟ್ ಅಂತದ? ಹಂಗಲ್ಲ ಸರ್. ಬೆಳಗ್ಗೆ ನಾನು 5 ಗಂಟೆಗೆ IBಗೆ ಹೋಗ್ತೀನಿ, 6 ಗಂಟೆಗೆ ಹಳ್ಳಿಯಲ್ಲಿ ಇರ್ತೀನಿ. ನಾನು ಕರೆದ್ರೆ ಪ್ರತಿದಿನ ಅವ್ರ ಆರೋಗ್ಯ ಸಮಸ್ಯೆಗಳು ಎದ್ದು ಬರೋದು ಎಷ್ಟು ಕಷ್ಟ. ನಾನು ಬೆಳಗ್ಗೆ 6 ಗಂಟೆಗೆ ಹೋಗಿ ಹಳ್ಳಿಯಲ್ಲಿ ಇರ್ತೀನಿ. ಎಷ್ಟೋ ಸಲ ಅರ್ಧ ಗಂಟೆ ನಾನು ಆಫೀಸರ್ಸ್ಗೆ ವೆಯ್ಟ್ ಮಾಡ್ತೀನಿ. ಯಾಕೆಂದ್ರೆ 6:30ಗೆ ಇಳಿರ್ತೀನಿ, ಅವ್ರು 6:30ಗೆ ಬರ್ತಾರೆ, ನಾನು 6 ಗಂಟೆಗೆ ಹೋಗಿರ್ತೀನಿ. ಪ್ರತಿದಿನ ನೀನು ಲೀಡರ್ಸ್ನ ಎಬ್ಸಿ 6 ಗಂಟೆಗೆ ಅಂದರೆ ಅವ್ರು 4 ಗಂಟೆಗೆ ರೆಡಿ ಆಗಬೇಕು. ಇದು ಕಷ್ಟ. ಅದಕ್ಕೆ ಬರೋರು ಬರ್ತಾರೆ. ಇತ್ತೀಚೆಗೆ JDS ಅವರು ಒಂದು 4-5 ಜನ ನಿಮ್ಮ ಪಾರ್ಟಿಗೆ ಬಂದಿದ್ದಾರೆ. ಅವ್ರಿಗೆ ನಿಮ್ಮ ನೇರವಾದ ವಿರೋಧ ಇದೆ ಅಂತ ಕೇಳ್ಪಟ್ಟೆ. ತಪ್ಪೇನಿದೆ? ಈಗ ಆಂತರಿಕವಾಗಿ ವಿರೋಧ ಇರುತ್ತೆ. ವಿಜೇಂದ್ರ ಅವ್ರಿಗಿಲ್ವಾ ಏನೋ, ಯತ್ನಾಳ್ ಅವ್ರಿಗಿಲ್ವಾ ಏನೋ, ನಮ್ಮ DK ಸಾಹೇಬ್ರಿಗಿಲ್ವಾ, ಸಿದ್ದರಾಮಯ್ಯ ಸಾಹೇಬ್ರಿಗಿಲ್ವಾ, ನನಗಿಲ್ವಾ, ಎಲ್ರಿಗೂ ಇರುತ್ತೆ. ಸೊ ಅದು ಅಲ್ಲಿಗೆ ಮಾತ್ರ ಸೀಮಿತನಾ? ಅಲ್ಲಿಗೆ ಸೀಮಿತ. ಅದು ಏನೋ ಅವ್ರು ಕೇಳಿರ್ತಾರೆ, ನಾವು ಕೊಟ್ಟಿರಲ್ಲ, ಬೇಜಾರಾಗಿರ್ತಾರೆ. ಸರ್, ನೀವು ಗೆದ್ದ ಮೇಲೆ ಬಂದಂಥ ನಗರಸಭಾ ಚುನಾವಣೆಯಲ್ಲಿ BJP ಮೇಲುಗೈ ಸಾಧಿಸಿದೆ? ಇಲ್ಲ, ಮೇಲುಗೈ ಅಲ್ಲ ಸರ್. ನಮ್ಮ ಮಾಹಿತಿ ಇರಲಿ, ರಾಜ್ಯಕ್ಕೂ ಗೊತ್ತಿರಲಿ, ನಮ್ಮ ಪಾರ್ಟಿಯಿಂದ 9 ಜನ ಅಂದರೆ ಅವ್ರನ್ನ ಗೆಲ್ಲಿಸಿದ್ದೇ ಆವತ್ತಿನ ಸಂಸದರು. ಯಾಕೆಂದರೆ ಅವ್ರು ಕಾಂಗ್ರೆಸ್ಸಲ್ಲಿದ್ದಾಗ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ಇವ್ರು ಕಾಂಗ್ರೆಸ್ಸಲ್ಲಿದ್ದಾಗ ಸರ್. ಆ 8-9 ಜನ ಮೊದಲಿಂದ ಕಾಂಗ್ರೆಸ್ಗೆ ಅಗೇನೆಸ್ಟ್ ಇದ್ದರು. ಅವರು ಕ್ರಾಸ್ ಔಟ್ ಮಾಡಿದ್ರು. ನಮಗೆ ಮೊದಲೇ ಗೊತ್ತಿತ್ತು ನಾವು ಗೆಲ್ಲಲ್ಲ ಅಂತ. ಯಾಕೆಂದರೆ ನಮ್ಮ ಹತ್ರ ನಂಬರ್ ಇರಲಿಲ್ಲ, 11 ಮೆಂಬರ್ಸ್ ಇದ್ವಿ ನಾವು. ಯಾಕೆಂದರೆ ಆ ಕ್ರಾಸ್ ಔಟ್ ಮಾಡಿದವರು ಸುಧಾಕರ್ ಅವ್ರ ಹತ್ರ ಟಿಕೆಟ್ ತೊಗೊಂಡು ಅವ್ರ ಕೃಪೆಯಿಂದ ಗೆದ್ದವರು, ಅವ್ರಿಗೆ ಲಾಯಲ್ಟಿ ಆಗಿದ್ರು, ಗೊತ್ತಿತ್ತು. ಬಟ್ ಅದು ಜನ ಓಟ್ ಹಾಕಿದ್ದು ಎಲೆಕ್ಷನ್ ಅಲ್ಲ, ಮೆಂಬರ್ಸ್ ಓಟ್ ಹಾಕಿ ಪ್ರೆಸಿಡೆಂಟ್ ಎಲೆಕ್ಷನ್. ಅಫ್ಕೋರ್ಸ್. ಬಟ್ ನಮ್ಮ ನಂಬರ್ ಇರಲಿಲ್ಲ, ನಮ್ಮ ಹತ್ರ ಇರಲಿಲ್ಲ. ನಾವು ಇದ್ದಿದ್ದು 10, ಅವ್ರು ಇದ್ದಿದ್ದು 20. ಓಕೆ, ಆ ಎಲೆಕ್ಷನ್ ಬಿಡೋಣ. ನೀವು ಬಂದಂಥ ನಂತರ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ? ಇಲ್ಲ, ಲೋಕಸಭೆ ಚುನಾವಣೆಯಲ್ಲಿ ನಾನು ಇವತ್ತು ಹೇಳ್ತೀನಿ ನೋಡಿ, ರಕ್ಷಾರಾಮಯ್ಯ ಅವರು ವರ್ಕ್ ಮಾಡಿದ್ರು. ಆದರೆ ನಾವು 20 ಲಕ್ಷ ಜನ ವೋಟರ್ಸ್ನ ರೀಚ್ ಮಾಡೋಕ್ಕೆ ಫೇಲ್ ಆದ್ವಿ ಸರ್. ಯಾವುದೋ ಹಳ್ಳಿಯಲ್ಲಿ ಒಂದು ಮನೇಲಿ ಕೂತಿರೋನಿಗೆ ನೀವೊಂದು ಕಾರಣ ಕೊಡಬೇಕಲ್ಲ ನೀವು ವೋಟ್ ಹಾಕೋಕ್ಕೆ. ಸೊ ಪ್ರಚಾರ ನಮ್ಮ ರಕ್ಷಾ ಅವ್ರಿಗೆ ನನಗೆ ಸಿಕ್ಕದಷ್ಟು ಸಿಗಲಿಲ್ಲ ಅನ್ನೋದು ನನ್ನ ಭಾವನೆ. ಮೋಸ್ಟ್ಲಿ ಅವ್ರು ಇನ್ನು ಸ್ವಲ್ಪ ಅಗ್ರೆಷನ್ ಆಗಿದ್ದಿದ್ರೆ ಹೊಡೆದು ಬಿಡೋರು. ಏನಂತ ಡಿಫ್ರೆನ್ಸ್ ಏನೇ, ಇನ್ನೊಂದು 70,000 ವೋಟ್ ತೆಗೆಯೋದೇನು ದೊಡ್ಡ ಕಷ್ಟ ಆಗಿರಲಿಲ್ಲ. ಬಟ್ ಸ್ಟ್ರಾಟಜಿಕ್ ಫೇಲ್ಯೂರ್ ಸರ್ ಇದಷ್ಟೇ ಸರ್. ಅದು ಸುಧಾಕರ್ ಗೆದ್ದಿರೋದಲ್ಲ ಸರ್, ನಾವು ಸೋತಿರೋದಷ್ಟೇ. ಬಟ್ ಸುಧಾಕರ್ ಗೆದ್ದಿದ್ದಾರೆ, ಈಗ MP ಆಗಿಲ್ಲ. ನಮ್ಮ ತಪ್ಪಿಂದ ಗೆದ್ರಷ್ಟೇ ಅವರು.